ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ನಾನು ಮೇರ್ ಮಾಡಿರುವಂಥ ಮಾಂಗಲ್ಯ ಚೈನ ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸಕತ್ತೈತಿ. ಈ ಡಿಸೈನ್ದೊಳಗೆ ಈಗ ಹೊಸ ಥರ ತೊಗೊಂಡು ಬಂದಿದ್ದೀನಿ. ಲಿಮಿಟೆಡ್ ಸ್ಟಾಕ್, ಸಿಂಗಲ್ ಇನ್ನೂ ಒಂದೇ ಒಂದು ಪೀಸ್ ಉಳ್ಕೊಂಡಿರುವಂಥದ್ದು. ಯಾರಿಗೆ ಬೇಕು ಪಟ್ ಅಂತೇಳಿ ಸ್ಕ್ರೀನ್ಶಾಟ್ ತೆಗಿರಿ, ಬುಕ್ಕಿಂಗ್ ಮಾಡ್ಕೊರಿ. ಸೇಮ್ ಟು ಸೇಮ್ ನಿಮ್ಗೆ ಗೋಲ್ಡಲ್ಲಿ ಯಾವ ಥರ ಕಾಣಿಸುತ್ತೋ ಅದೇ ಥರನೇ ನಿಮ್ಗೆ ಲುಕಿಂಗ್ ಐತಿ. 30 ಇಂಚ್ ಬರ್ತೈತಿ ಇದು. ಸೊ ನಾನು ಮೇಲ್ಗಡೆ ವೇರ್ ಮಾಡಿರುವಂಥದ್ದು ಬಂದು ಇದು ಗೋಲ್ಡ್ ನೋಡ್ರಿ ಫ್ರೆಂಡ್ಸ. ಸೊ ಗೋಲ್ಡ್ ಥರನೇ ಇಲ್ಲಿ ಕರಿಮಣಿ ನೀವು ನೋಡ್ತಾ ಇರ್ಬೋದು. ಗೋಲ್ಡ್ ಮಣಿ ಸೇಮ್ ಟು ಸೇಮ್ ಐತಿ. ಬಟ್ ಇದು ಬಾಕ್ಸ್ ಕಟ್ಟಿಂಗಲ್ಲಿ ಬರ್ತೈತಿ. ಇದು ನಿಮ್ಗೆ ಈ ಥರ ಪಟ್ಟಿ ಥರ ಬರ್ತೈತಿ. ಇವಾಗಂತೂ ಹೆವಿ ಟ್ರೆಂಡಿಂಗಲ್ಲಿರುವಂಥ ಚೈನ್ ಲಿಮಿಟೆಡಲ್ಲೇ ತಂದಿದ್ದೀನಿ. ಯಾಕಂದ್ರೆ ನನ್ನ ಕಸ್ಟಮರು ತುಂಬ ಜನ ಇದೇ ಒಂದು ಬಾಕ್ಸ್ ಕಟ್ಟಿಂಗ್ ಡಿಸೈನ್ಗೆ ತುಂಬ ಜನ ಬೇಡಿಕೆ ಐತಿ. ಬಟ್ ಹೊಸ ಥರದ್ದು ನನ್ನ ಕಸ್ಟಮರ್ಗೆ ಕೊಟ್ಟರಾಯ್ತು ಅಂತೇಳಿ ನಾನು ಇವಾಗ ಈ ಥರದ ಒಂದು ಡಿಸೈನ್ದೊಳಗೂ ಕೂಡ ತೊಗೊಂಡು ಬಂದಿದ್ದೀನಿ. ಯಾರಿಗೆ ಬೇಕು ನೋಡ್ರಿ ಫಟ್ ಅಂತೇಳಿ ಸ್ಕ್ರೀನ್ಶಾಟ್ ತೆಗಿರಿ. ಸ್ಕ್ರೀನ್ಶಾಟ್ ತೆಗೆದು ಬುಕ್ಕಿಂಗ್ ಮಾಡ್ಕೊರಿ. ವೇರ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು ಸೇಮ್ ಯಾವ ಥರ ಹೊಳಪು ಎಲ್ಲನೂ ಐತಿ. ಪಾಲಿಶಲ್ಲಿ ಚೆನ್ನಾಗಿ ಪಾಲಿಶ್ ಹಾಕಿದ್ದಾರೆ. ಸೊ ನೀವು ಹಿಂಗೆ ಟೀಚರ್ಸ್ ಹಿಂಗೆ ಜಾಬಲ್ಲಿ ಹೋಗ್ಬೇಕಾದ್ರೂ ಕೂಡ ನೀವು ಡೈಲಿ ವೇರ್ ಮಾಡ್ಬೋದು. ಸಖತ್ತಾಗಿ ಬಳಕೆ ಬರ್ತೈತಿ. ರೇಟನ್ನು ಕೂಡ ಚೆನ್ನಾಗಿ ಕಾಣಿಸುತ್ತೆ. ರೇಟನ್ನು ಕೂಡ ಕಡಿಮೆ ಐತಿ. ಯಾರಿಗೆ ಬೇಕಾ ಫಟ್ ಅಂತೇಳಿ ಸ್ಕ್ರೀನ್ಶಾಟ್ ತೆಗಿರಿ, ಬುಕ್ಕಿಂಗ್ ಮಾಡ್ಕೊರಿ. ನಾವು ಸೊಲ್ಲಾಪುರಕ್ಕೆ ಮೊನ್ನೆನೇ ಬಂದಿದ್ದೀವಿ. ಸ್ಕೂಲ್ ಚಾಲೂ ಆಗಿದ್ದಾವೆ ಅಂತೇಳಿ ಕೇಸಿ ತುಂಬ ಜನ ತಪ್ಪು ತಿಳ್ಕೊಂಡಿದ್ರಿ ನಾವಿನ್ನೂ ಊರಲ್ಲೇ ಇದ್ದೀವಿ ಅಂತೇಳಿ. ನನಗೆ ವಿಡಿಯೋ ಸ್ವಲ್ಪ ಅಲ್ಲಿ ಹಾಕೋದಕ್ಕೆ ಪ್ರಾಬ್ಲಮ್ ಇರೋ ಕಾರಣಕ್ಕಾಗಿ ನಾನು ಲೇಟಾಗಿ ಹಾಕಿದ್ರೋದ್ರಿಂದ ಸ್ವಲ್ಪ ನಿಮ್ಗಿನ್ನೂ ಅಲ್ಲೇ ಇದನ್ನಂತ ಕನ್ಫ್ಯೂಸ್ ಆಗೈತಿ. ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಂಡಿದ್ದಕ್ಕೆ ಹೋಗ್ಬೇಡ್ರಿ. ಆಲ್ರೆಡಿ ನಾನು ನಮ್ಮ ಸೊಲ್ಲಾಪುರಕ್ಕೆ ಬಂದಿದ್ದೀನಿ. ಮಕ್ಕಳು ಸ್ಕೂಲ್ ತಪ್ಪಿಸ್ಬಾರ್ದು ಅಂತೇಳಿ ಮೊನ್ನೆನೇ ಬಂದೀನಿ. ವಿಡಿಯೋ ಒಂಚೂರು ಲೇಟಾಗಿ ಬರ್ತೈತಿ. ದಯವಿಟ್ಟು ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಂತ ಕೇಳ್ಕೊತೀನಿ. ಸೊ ಸೀರೆ ಕಲೆಕ್ಷನ್ನು ಕೂಡ ನಾನು ಇವಾಗ ಶೇರ್ ಮಾಡ್ತೀನಿ ನೋಡ್ರಿ. ಇವಾಗ ಊರನ್ ವಿಡಿಯೋನು ಇನ್ನು 2-3 ವಿಡಿಯೋ ಆಗ್ಬೋದೇನೋ. ಸೊ ನೋಡ್ರಿ, ಸಪೋರ್ಟ್ ಮಾಡ್ರಿ. ಆಹಾ ವಾತಾವರಣ ಎಷ್ಟು ಮಸ್ತ್ ಆತ್ ನೋಡು. ಸದ್ದು ಊಟ ಉಣ್ಣನ ಅದೇ ಮಾಡ್ತೀನಿ. ಎಲ್ಲ ನೋಡಿ ನಾಳೆ ನೋಡಿ ಹುಡುಕ್ಯಾಡ್ತೀನಿ. ಇಲ್ಲಿಗೆ ಅನ್ನಕ್ಕ ಬ್ಯಾಡ ಇನ್ನ ಅನ್ನ ಐತಿ. ಇನ್ನ ಕುಕ್ಕರ್ನ ನೋಡಿಲ್ಲ ನೀನು. ಉಣ್ಣಾಗ ಮಾಡ್ತೀವ ಬಿಸಿದು ಪುಳಿಯೋಗರೆ ಏನಾರ ಮಾಡಕ್ಕೆ ಬರ್ತದೆ. ಇನ್ನೂ 2 ಪ್ಯಾಕೆಟ್ ಅದಾವ ಪುಳಿಯೋಗರೆ ಮಸಾಲೆ. ನಾವು ಇಡ್ತೀನಿ, ಬಿಸಿದು ಮಾಡ್ತೀನಿ ಬಿಡು. ಹಾಂ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಒಗ್ಗರಣೆ ಹೋಗಕತ್ತಾವ ನೋಡ್ರಿ. ಸ್ವಚ್ಛ ಒಗ್ದಿ ಇಲ್ಲ ನಡಿ. ಬಾಯ್. ಇವತ್ತ ಊರಿಗೆ ಹೋಗ್ಬೇಕಾಗಿತ್ತು ರೀ. ನಾನು ಕ್ಯಾನ್ಸಲ್ ಆಯಿತು. ನಾಳೆಗೆ ಬಿಟ್ಟು ನಾಡ್ದಕ್ಕಿನಿ. ನಾಳೆಗೆ ಒಂದು ಸ್ಪೆಷಲ್ ಡೇ. ಅದು ಡೇ ಏನಾಯ್ತು ಅಂತೇಳಿ ನಾಳೆಗೇ ನೀವು ನೋಡಕತ್ರಿ. ಯಾರಾದ್ರೂ ಗೆಸ್ ಮಾಡ್ತಿದ್ರೆ ಮಾಡಿರಿ. ಜವಾರಿ ಕೋಳಿ ಮತ್ತು ಹುಂಜ ಚೆನ್ನಾಗೈತೆ ನೋಡ್ರಿ. ನಮ್ಮ ಊರ ಕಡೆ ಸುತ್ತಮುತ್ತ ವಾತಾವರಣ ಭಾಳ ಮಿಸ್ ಮಾಡ್ಕೋತೀವಿ. ನೀವು ನೋಡಾರ ಎಷ್ಟು ಮಿಸ್ ಮಾಡ್ಕೊಂಡ್ರೆ ನಾವು ಇಲ್ಲಿ ಇದ್ದು ಎಲ್ಲ ರೀತಿಯಿಂದನೂ ಜೀವನ ಅನುಭವಿಸಿ ಯಾವ ಥರ ಮಿಸ್ ಮಾಡ್ಕೋತೀವಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಡೋಣಿ ಕಟ ಅಯ್ಯೋ ಎಣ್ಣ ತಲೆ ಬಚ್ಕೋಬೇಕಿಲ್ಲ ಚಂದಾಗ. ಈ ಥರ ಕಡಿಯೊಳಗೆ ಈ ಥರ ಕಲ್ಲೊಳಗೆ ಅಡ್ಡಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತಂತ್ರಿ. ಅದಕ್ಕೆ ಆವಾಗಿನ ಕಾಲದವರೆಲ್ಲ ಅಷ್ಟು ಗಟ್ಟಿಮುಟ್ಟಿರ್ತಿದ್ರು. ನಾವು ಸಣ್ಣ ವಯಸ್ಸಿನಾಗ 92, 94, 95 ಇಷ್ಟವಾಗಿ ಹುಟ್ಟಿದವ್ರೆಲ್ಲರೂ ನಾವು ಅನುಭವಿಸೀವಿ. ನಮ್ಮ ಥರ ನಮ್ಮ ಮಕ್ಕಳು ಸ್ವಲ್ಪ ಕಡಿಮೆ. ಬಟ್ ಹಳ್ಳಿ ವಾತಾವರಣದಾಗ ಈ ಥರ ಅಜ್ಜಿ ಊರಿಗೆ ದೊಡ್ಡಪ್ಪ ದೊಡ್ಡಮ್ಮ ಮಂದಿ ಮಕ್ಕಳು ಫ್ಯಾಮಿಲಿ ರಿಲೇಷನ್ ಊರಿಗೆ ಹೋದಾಗ ಇಂಥ ವಾತಾವರಣ ಇದ್ರೆ ಅನುಭವಿಸ್ಬಿಡ್ರಿ. ಯಪ್ಪ ಹಿಡಿಬೇಡ ಬಾ. ಊಟ ಮಾಡ್ಕೊಂಡು ಏನಪ್ಪ ನಿನ್ನ ಹೆಸರೇನಲ್ಲ? ನಿನ್ನ ಹೆಸರೇನು? ಪರ್ಶ್ಯಾ. ಏನು ಪರಶುರಾಮ? ಪರ್ಶ್ಯಾ ಹೆಸರ ಪರ್ಶ್ಯಾ. ಅರ್ಚನಾ ಪರ್ಶ್ಯಾ ಅಂತೇಳಿ ಬಿದ್ದಿಯಲ್ಲ. ಇಲ್ಲೂ ಹುಡ್ಕಾಡಿ 2-3 ಚಿತ್ತಾಪತ್ತಲ ಹಣ್ಣು ಅರ್ದನ್ರಿ. ಅದ್ರ ಒಂದು 2 ಹಣ್ಣಾಗಿದ್ದು ಇದು ಆಗುತ್ತಾನ ಏನಾಗೈತೆ ನೋಡಬೇಕು. ಮ್ಯಾಗ ಬಿರ್ಸ್ ಕಾಣಿಸ್ತಾವ್ರಿ. ಬಟ್ ನೋಡೋಕೋರ ಹಣ್ಣಾಗಿಬಿಟ್ಟಿರ್ತಾವ ಆಲ್ರೆಡಿ. ಇಲ್ಲೊಂದೈತೆ ನೋಡ್ರಿ ಏನಾಗೈತೆ ನೋಡ್ಬೇಕು. ಅದನ್ನ ಇದು ಆಗಿರ್ಬೋದು ಮೋಸ್ಟ್ಲಿ. ಯಾಕಂದ್ರೆ ಮ್ಯಾಗಿನ ಸೊಟ್ಟಿ ನೋಡೈತಿ. ಯಾವಾಗ? ಯಾರು ಕೈಗೆ ಹೆಂಗೆ ಇಳ್ಕಿತಾವ ನಿನಗದು ನೋಡಕ್ಕ? ಆಗೈತೆನ ಸ್ನೇಹ ಉಂಡು ನೋಡ ನಿಂದ್ರು. ಇಲ್ಲೊಂದೈತಿ, ಅಲ್ಲೊಂದು, ಇಲ್ಲೊಂದು.
ಇದಂತ್ರ ಆದಂಗೆ ಕಾಣಿಸ್ತದ್ರಿ, ಯಾಕಂದ್ರೆ ಮ್ಯಾಗಿನ ತಗೊಡ್ಸಿ ಸಣ್ಣ ಬಾ ತೆಳಗೆ ಕಾಣಿಸ್ಕತ್ತಾವ. ಹಾಲಾದ್ರೂ ದಮ್ ಕಾಣಿಸ್ತಾವ, ಆಗಿದ್ದು ತೆಳಗೆ ಕಾಣಿಸ್ತಾವ. ಊಟ ಮಾಡೋಣಂತ ಸದ್ಯಕ್ಕೆ ಅವ್ವ ನನ್ನ ಮಗಳು ಎತ್ತೆತ್ತು ಬಡ್ದು ಒಗ್ಯಾಣಾಗತ್ತ. ಕೊಬ್ಬರಿ ನೋಡ್ರಿ ಮಮ್ಮಿ ಈ ಥರ ಮನ್ಸರು ಕಳಿಸಿದ್ಲಲ್ಲ, ಗಿಟ್ಗಾನ ಈ ಥರ ಹೊಡೆದಿಟ್ಟ ಶಾರಮ್ಮ. ಒಳಗೆ ನೀರಿದ್ದು ಬೇರೆ ರೀ, ನೀರು ಇಲ್ಲಾರ್ದು ಏನೈತಿ ಈ ಥರ ಒಣ ಕೊಬ್ಬರಿ. ಹಾಂ ಹಾಂ ನಾ ಊಟ ಮಾಡ್ತೀನ, ನೀವು ಹೋಗುತ್ತಗ ಒಟ್ಟು ಎಷ್ಟಿಗೈತೆ ನಂಗೆ. ಸುಬ್ಬ ಬಾಂಡೆ ತಂದ್ಕೊಳಂತ ಹೇಳ್ರಿ ಇದ್ದಲ್ಲಿಗೆ. ನಾನು ಕುಂತಲ್ಲಿ ತಂದು ಕೊಡೋತ್ತಂದ್ರೆ ನನಗೆ ನನ್ನ ಮಗಳು ತಂದು ಕೊಡೋಂತ ನೋಡ್ರಿ ಸುಬ್ಬಿ. ಹೌದಾ? ಹೋಗಿ ಎತ್ತೆತ್ತು ಬಡಿಬೇಡದನ್ನ ಬ್ಲೌಸಾ ಗುಂಡು ಕಿತ್ತು ಹಿಂಗೆ ಮಾಡ್ಯ. ನಾ ಜಗ್ಗಿ ಬೈಸ್ಕೊತಿದ್ದೀನಿ ರೀ ಮಗನ ಕಡೆಯಿಂದ, ಒಡ್ಸ್ಕೊಂತೀನಿ ಒಂದೊಂದು ಸರಿ. ನಾನು ಊಟಕ್ಕೆ ಹಚ್ಕೊಂಡೆ, ಅಕ್ಕಗೆ ಮತ್ತು ಬಸ್ ಸಪ್ಪತ್ತು ಮುಂದಂತೇಳಿ ಬಿಟ್ಟೆ. ಹಿಂಗೆ ಅವ್ರ ಊರಿಗೆ ಹೋದ್ರು. ರೊಟ್ಟಿ, ಪುಂಡಿ ಪಲ್ಯ, ಮೆಣಸಿನ್ಕಾಯಿ ನೋಡ್ರಿ, ಕರಿದ ಮೆಣಸಿನ್ಕಾಯಿ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ ಎಲ್ಲರೂ? ಐ ಹೋಪ್ ಆರಾಮಿರ್ತೀರ ಅಂತ ಅಂದ್ಕೊಂಡು ಇವತ್ತಿನ ದಿನದ ಬ್ಲಾಗನ್ನು ಬರ್ರಿ ಶುರು ಮಾಡೋಣ. ನೋಡಿ, ಲಾಸ್ಟ್ ಬ್ಲಾಗ್ದಾಗ ನೋಡಿದ್ರಿ ನೀವು, ಅವ್ವ ಅಕ್ಕ ಊರಿಗೆ ಹೋಗಿದ್ರು. ಸರೋವರ ಸಣ್ಣ ಅತ್ತಿ ಮಗು ದೊಡ್ಡಕ್ಕಾಗಿದ್ದಿಡ್ರಿ. ಸೋಬನ್ ಕಣ್ಣಕ್ಕೆ ಹೋಗಿದ್ರು ಶಾರಮ್ಮ. ಬಂದ್ರೆ ನೋಡ್ರಿ, ವಾ ಯಪ್ಪೋ. ನಾನು ಸಾಕು ಬಿಡೋ ಬೇಡ ಅಂದೆ. ಒಳಗೆ ಬ್ಯಾರಲ್ ತುಂಬಿ ಬಕೆಟ್ಗಳು ತುಂಬಿ ಅಲ್ಲಿದಲ್ಲೇ ಜಾಕಕ್ಕೆ ಅದಕ್ಕೆ ಬರ್ತಾವ. ನಾಳೆ ಬಂದಲ್ಲ ನಾನು ಹಾಸಿಗೆ ಪಾಸಿಗೆ ಒಗದಾಕಿರು. ನೀವು ಒಗದಾಕಿದ್ದೇನ? ಇಲ್ಲ, ವಾಸನೆ ಭಾಳ ಬರ್ಕತ್ತಿದ್ದಿಲ್ಲ ಅವು ಅಂದ್ರೂ ಕೊಟ್ಟಿದ್ದು ನಾಲ್ಕು. ಅವಾಗ ಸರು ಒಗ್ದ ನೀರು ಕೊಡಲ್ಲ, ಕುಡಿಯಕ್ಕೆ ನೀರು ಕೊಡ. ಅವಾಗ ಸರು ಒಗ್ದಲ್ಲ, ನೀವು ಹೋಗೋಣ. ಪೂರ್ತಿ ಇಷ್ಟು ತಣ್ಣಗೆ ಬೇಡ, ತಣ್ಣಗಿಲ್ಲಿ ಇನ್ನೇಗೆ ತುಂಬಿನಿ. ಅರ್ಧ ತಣ್ಣಗೆ ಅರ್ಧ ನಾರ್ಮಲ್ ಇದ್ದು ನೀರು ಬಂದಿದ್ದು ರೀ. ಹಾಗೆ ಹುಡುಗರು ಹಚ್ಚಿಗೆ ಹೋಗೋದಕ್ಕೆರಿ. ಬಾಗು ಬಂದಾಳ ಎಲ್ಲ. ಈಗ ಅರ್ಬಿ ಚೇಂಜ್ ಮಾಡಿ ಈಗ ಜಸ್ಟ್ ಕುಂದ್ರಕ್ಕ ನೀ ಬರಕ್ಕ. ಸಿಂಟ್ಯಾಕ್ಸ್ ಅದೆಲ್ಲ ತೊಳಿತು, ಹೊಲಸಾಗಿತ್ತು, ಬಾಗು ತೊಳೆದ್ಲು. ಕಡ್ಡಿ ಬರಿಗೆ ತೊಗೊಂಡು ಒಳ ನೀರು ಚಲೋ ಒಳಗಡೆ ನೀರು ತುಂಬಿ ಮನೆ ತೊಳೆದು ವರ್ಷಿನ ತುಂಬಿದ ಒಳ್ಳೆ. ನಾವು ಒಳಗೆ ನೀರು ತುಂಬಿ ಕಸ ಹುಡ್ಕೊಂಡು ನೆಲ ಒರೆಸಿ ಕುಂತೀನಿ. ಅಡ್ಗೆ ಮನೆ ದಿನ ಸ್ವಲ್ಪ ಒರೆಸ್ಬೇಕ ನೋಡ್ಸ್ನಿ. ಅಲ್ಲಲ್ಲ ಐತನ. ಹಾಂ ते उकळा लागला का बघ, वास लागला का नाही? हां मॅगी मसाला नाही आहे, ते पाणीपुरीचं आहे. हां चला का तिथं ನೋಡು बघू, ಏನು ಕುದಿಯಕತ್ತಿತ್ತು ನೋಡು. ಹಾಂ ಸರ್ವ್ ಕಟ್ಕಶ ಮೊನ್ನೆ ನಡಿ. ಓಮ ಕೊತ್ತ ಕುದಿಬೇಕು. ಕುದಿಯಕತ್ತಿತ್ತಿಲ್ಲ, ಪಾನಿಪುರಿ ಮಾಡ್ಬೇಕ್ರಿ. ಅದಕ್ಕಂತೇಳಿ ಲಿಂಬೆ ಅದು ಹುಂಚೆಹಣ್ಣಿನ ರಸ ಆಮ್ಯಾಗ ಬೆಲ್ಲ ಹಾಕಿ ಕುದಿಯಕಿಟ್ಟಿದ್ದು. ಕುದಿಲಾಳಮ್ಮ ಬಾಗುನ ಡ್ರೆಸ್ ಹಾಕೊಂಡು ನೋಡ್ರಿ. ನಂದು ಅಕ್ಕರವ ಹೆಂಗೆ ಕಾಣ್ತೀನಿ ನೋಡ್ತೀನಿ ಅಂದೆ. ಚೆನ್ನಾಗಿ ಕಾಣಕತ್ತೈತಿ, ಮಸ್ತ್. ಇದ್ರಾಗ ಸ್ಲಿಮ್ ಅನ್ನಿಸ್ತಿ ಭಾಗ್ಯ. ನೈಟಿಕಿನ ಇದ್ರಾಗ ಸ್ಲಿಮ್ ಅನ್ನಿಸ್ತಿ. ನೋಡ್ರಿ ನಮ್ಮ ಅಮ್ಮರು ಇನ್ನೇ ಕೊಳೂರಿಗೆ ಹೋಗಿ ಬಂದ್ರಿ. ಬೀಗರು ಬಟ್ಟೆ ಏರಿ ಮಾಡ್ಯಾರ ನೋಡ್ರಿ. ಮಮ್ಮಿ ಹುಡುಗಿ ಡ್ರೆಸ್ ಓದಿದ್ದ ಡ್ರೆಸ್ ಶೋಭನ್ ಕಾರಣಕ್ಕ. ಇದು ಕಾರಣ ಇದ್ದವ್ರ ಮನೆ ಅಂದ್ರೆ ಸೀರಿ. ಸಣ್ಣ ಅತ್ತಿ ರೀ, ಸರೋವರ್ ಸಣ್ಣ ಅತ್ತಿ. ಇದೇನೈತಿ ಇನ್ನೊಬ್ರು ಮಾತಾವತ್ತಿ ಅಂತೇಳಿ. ಸರೋವರ ಇನ್ನೊಬ್ಬ ಅತ್ತಿ. ಅವ್ರ ಮನೆಗೆ ಹೋಗಿದ್ರು, ಅವ್ರದ್ದು ಕಣ್ಣು ಆಪರೇಷನ್ ಆಗಿತ್ತು, ಅವ್ರ ಮಾಡ್ಯಾರ ನೋಡ್ರಿ. ಪುಟ್ಟವತ್ತಿ ಅಂತೇಳಿ ನಮ್ಮ ಸರೋವರು. ಪುಟ್ಟತ್ತಿ ಅಲ್ಲ, ಪುಟ್ಟವನ ಇಲ್ಲ ಕೇಸರಿ, ನನಗೂ ಗೊತ್ತಿಲ್ಲವ. ಸರೋವರ್ ಲಾಸ್ಟ್ ಹತ್ತಿರಿ, ಎಲ್ಲರಿಗಿನ್ನ ಸಣ್ಣ ಹತ್ತಿ. ಲಾಸ್ಟ್ ಹತ್ತಿ ಬೇರೆ, ಶಾಂತ ಲಾಸ್ಟ್ ಹತ್ತಿ. ಯಾಕೆ ಬಂದಿಲ್ಲ ಅವರು? ಮೂರನೇ ಹತ್ತಿ ನೋಡ್ರಿ. ಒಂದನೇ ಹತ್ತಿ ಪವಿತ್ರ ಚಿಗವರು 1 ನಂಬರ್ ಪಟ್ಟಿ ತಂದಾರಿ. ಎಲ್ಲರಿಗೂ ಇವೇ ಮಾಡ್ಯಾರಿ. ಎಷ್ಟ್ ತಂದಾರ ಗೊತ್ತಿಲ್ಲ, ಎಲ್ಲರಿಗಿರಿ ಇದೇ ಟೈಪ್ ಮಾಡ್ಯಾರ ನೋಡ್ರಿ. ಬೇಸ್ ಚಿಗವ್ವ, ನೀನು ನೋಡ್ತೇವ ಬಿಡ್ತೇವ ಇಡುವೆ ಗೊತ್ತಿಲ್ಲ. ನಾನು ಕರಿ ಸೀರಿ ಯಾವಾಗಾರ ಆಗ್ಲಿ ಉಟ್ಕೋತೀನಿ.
ಆಯ್ತು. ಇದನ್ನೇನೈತಿ ಒಟ್ಟ ನೋಡ್ರಿ, ನಮ್ ಸರುನು 2ನೇ ಹತ್ತಿರಿ ಅಂದ್ರ ಸಣ್ಣ ಮಾವನು ಹೆಂಡ್ತಿ ಮಾಂತ ಚಿಗವ್ ಅಂತೇಳಿ ಅಲ್ಲೇ ಕೋಳೂರಾಗ್ರಿ. ಆಕಿದು ಕಣ್ಣು ಆಪರೇಷನ್ ಆಗಿತ್ತು. ಅವ್ರ ಮನಿಗ್ ಮಾತಾಡ್ಸಕ್ ಹೋಗಿದ್ದೆ. ಎಷ್ಟ್ ಬ್ಯಾಡ ಅಂದಿನ್ರಿ, ಕಣ್ಣು ಆಪರೇಷನ್ ಆಗೈತಿ ಬೇ ಮಕ್ಕೊಂಡಿರಿ ಸುಮ್ ಮಕ್ಕೋ ಚಿಗವ್ ಅಂದ್ರುನು, ಏಯವ್ವ ನೀನು ಬಂದಿಲ್ಲವ ಕಣ್ಣು ಆಪರೇಷನ್ ಆಗಿಂದ, ಬಾ ಬಾಳ ದಿನ ಆದ್ರೆ ಏನಾತು ಅಂತೇಳಿ ಬಿಡದೆ ಹುಡುಕ್ಯಾಡಿ ಸೀರೆ ಜಂಪರ ಟವಲ್ ಹಳ್ಳಿ ಊರಿ ಇದ್ದಿಲ್ಲಂತ. ಈಗ ಈ ಸೀರೆ ಜಂಪರ ಅವ್ರು ಕೊಟ್ಟಾರಿ. 2 ಸೀರೆ ನಾನು ತಪ್ಪದೆ ಮೆಚ್ಚಿ 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 ಉಡ್ತೀನಿ. ಇದು ಶಾರಾ ಮುಂದ್ರಿ ಸೀರೆ ಉಡ ಸಮಾನ್ ತಗೊಂಡೈತಿ, ಮಸ್ತ್ ಐತ್ರಿ. ಇದು ಬಟ್ಟಿ ಮಕ್ಳಿಗೆ ಬಟ್ಟಿ ತರಕ್ ಹೋಗಿದ್ವಲ್ಲ ಅವತ್ತ ಈ ಸೀರೆ ಚಂದ ಕಾಣ್ತು, ನಾನು ನನಗಂತ ತಗೊಂಡಿನಿ. ಮಸ್ತ್ ಈ 3 ಸೀರೆಯಾಗು ತತಡಿಯಮ್ಮ ಬಾರಿ ಸೂಪರ್ ಕಾಣ್ಬೇಕು ನನ್ನ ಸಬ್ಸ್ಕ್ರೈಬರ್ಗೆ. ಅವ್ರು 3 ಸೀರೆ ಬ್ಯಾಡ್ರಿ ಉಡೋದು. 3 ಸೀರೆ ಉಟ್ನಂದ್ರ ಮತ್ತ ಯಾರಿಗಾರ ನಾವು ಬಂದವ್ರಿಗೆ ಮಾಡ್ಬೇಕಾಗತ್ತ. 4 ಸೀರೆ ಯಾರಿಗಾರ ಮಾಡಿದ್ರು ನಡೀತೈತಿ. ಇದು ಒಟ್ಟ ಕೈಲೆ ತಗೊಂಡ್ ಉಡೋದ್ ಬಾಳ ಕಡಿಮೆ ರೀ. ನಮ್ಮ ಮಮ್ಮಿ ಯಾರ ಬೀಗರು ನಾವು ಚಲೋ ಒಯ್ದಿರ್ತಿ, ಅವ್ರು ಚಲೋ ಮಾಡಿರ್ತಾರ ಅಂತ ಸೀರೆನ ಬಾಳ ಉಡೋದ್ ನಮ್ಮ ಮಮ್ಮಿ. ಇದು ನೋಡ್ರಿ ಚೆನ್ನಾಗಿ ತೈತನ ಇದೊಂದ್ ಸೀರೆ ತಗೊಂಡ ನೋಡ್ರಿ. ಸರನ್ ಪುಣ್ಯ ರೀ. ಇದು ಬಗಸ್ ತಗೊಂಡಿದ್ರಿ. ಇದು ಭಾಗ್ಯಕ್ಕ ಪ್ರೀತಿಗೆ ತಾವ್ರ ಮನಿ ಅಂತ ಅನ್ಕೋರಿ. ಅವ್ರು ಮಾಡಿವು ನೀರಡಿಕೆ ಬಾಳ ಆಗಿತ್ರಿ. ಬಂದು ಗಟ್ಟ ನೀರ್ ಕುಡಿದ್ರಿ. ಹಳ್ಳಿ ಎದೆಲಿಂದ ನೀರ ಹೆಚ್ಚಾಕತ್ತೈತಿ. ಮಾತಾಡಕ್ ತಡೋಸ್ ಬರ 3 ಸೀರೆ ನನ್ ಗುಡಂಗ ಅದಾವು. ಇದ್ರ 3 ಕಲರ್ದಾಗನು ಯಾವ ಕಲರ್ ಸ್ವಲ್ಪ ನಿಮಗ್ ಇಷ್ಟ ನನಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಾವು ಈಗ ಪಾನಿಪುರಿ ಮಾಡಮಂತ ನೋಡಿ ನಮ್ಮಮ್ಮ ಕೊಳು ಬರಾಗ ಕಾಯಿಪಲ್ಯ ಮಾಡ್ಕೊಂಡ್ ಬಂದಾಡ್ರಿ. ತಿಂದಾರ ನೋಡವ್ವ ನೀ ಉಂಡಾರ ನೋಡವ್ವ, ನೀವೊಮ್ಮೆ ನಮ್ಮನೆಗೆ ಬಂದಾರ ನೋಡಯ್ಯ. ಸವತಿಯ ಕಾಯವ್ವ ಸೌತಿಯ ಮನೆಯಾಗ. ಎಷ್ಟು ಚಂದ ಅದಾವ್ರಿ ಸೌತಿಕಾಯಿ. 30 ರೂಪಾಯಿ ಅರ್ಧ ಕಿಲೋ, 20 ರೂಪಾಯಿ ಪಾವ್ ಕಿಲೋ ಕೊಡ್ತಿದ್ರು. ಸಾಧ್ಯನೇ ಇಲ್ಲ ಅಂದ್ರಿ ಹೆಣ್ಮಾಳು. 40 ರೂಪಾಯಿ ಅರ್ಧ ಕಿಲೋ, 20 ರೂಪಾಯಿ ಪಾವ್ ಕಿಲೋ ಅಂದು. ಈ ಸೌತಿಕಾಯಿ ನೋಡ್ರಿ ಹಚ್ಚ ಹಸಿರು ಹೊಲ್ದಂದ್ ಎರಿ ಹೊಲ್ದಂದ್ರಿ ಮಣ್ಣು. ಇದು ಎರಿ ಮಣ್ಣು ಹೊಲ್ದಾನುರಿ. ಇಷ್ಟು ಶೇಯಿ ಅದಾವ್ರಿ. ಬಡ್ಡೆ ತಗೊಂಡ್ರಿ. ಒಂದೊಂದು ಉಳುಕ್ ಬಿದ್ರು ಈಗ ಹಿಂಗ್ ಮುರಿದ್ರಿ ಉಳುಕಾಕಿ ಪುಟ್ಟ್ಯಾಗ ಹಾಕೋದು ಹಿಂಗ್ ತಗೊಳೋದು. ಅಷ್ಟು ಶೇಯಿ ಇದ್ದು ನೋಡ್ರಿ ಸೌತಿಕಾಯಿ. ನೋಡ್ರಿ ಚವಳಿಕಾಯಿ ಎಳೆ ಕೊಡುಲ್ರಿ. ಮುರಿದ್ರ ಮುರಿಯಂಗ ಅದಾವ್ರಿ ಚವಳಿಕಾಯಿ. ಅಂತ ಚವಳಿಕಾಯಿ ತಂದೇನ್ರಿ. ಯಾಕಂದ್ರೆ ಜಂತಿ ಭಾಳ ಮಾಡಿಲ್ಲ. ಯಾಕೆ ಹೇಳ್ರಿ, ನಮ್ಮ ಸರು ಸವಿತಾನು ನಾಳೆಗೆ ಒಕ್ಕಳು ಗೊತ್ತಿಲ್ಲ. ನಾಡ್ದೊಕ್ಕಳೋ ಗೊತ್ತಿಲ್ರಿ ಫ್ರೆಂಡ್ಸ. ಲೈಕ್ ಮಾಡಿ ಶೇರ್ ಮಾಡಿ ಹೇಳ್ರಿ. ಮತ್ತು ಮಕ್ಕಳು 1 ದಿನ ಇರಲಿ 2 ದಿನ ಇರಲಿ ತಿನ್ನಾಕ ಬೇಕಂತೇಳಿ ಅವ್ವ ಟಮಾಟೆ ಹಣ್ಣು ಭಾಳ ಹಾಕ್ಬೇಡ್ರಿ. 60 ರೂಪಾಯಿ ಕಿಲೋ, 50 ರೂಪಾಯಿ ಕಿಲೋ ಟಮಾಟೆ ಹಣ್ಣು. ಹಿಂಗೆ 1 ಕಿಲೋ ಟಮಾಟಿ ರೀ 50 ರೂಪಾಯಿ ಮಾಡಿ ತಂದಿದ್ದೀನಿ ರೀ. ಮೆಣಸಿನ್ಕಾಯಿ ರೀ 20 ರೂಪಾಯಿ ಪಾವ್ ಕಿಲೋ ರೀ. 20 ರೂಪಾಯಿ ಮಾಡಿ ತಂದೀನಿ ರೀ. ಪಾವ್ ಕಿಲೋ ಮೆಣಸಿನ್ಕಾಯಿ, 20 ರೂಪಾಯಿ ಪಾವ್ ಕಿಲೋ ಚವಳಿಕಾಯಿ. ನನಗ್ರಿ ಜೀವ ಏನು ಬೇಕಂದ್ರೆ ಜೀವ ಬಗ್ಸೋದು ಹಸಿ ಶೇಂಗಾ ನೋಡ್ರಿ. ನೋಡಿದ್ರಲ್ಲ ನೀವೆಲ್ಲರೂ ಫ್ರೆಂಡ್ಸ, ನೀವು ನೋಡ್ರಿ ಹಸಿ ತೆಂಗಿನಕಾಯಿ. ಎಲ್ಲಿನೂ ಬಿಟ್ಟು ಬಂದಿಲ್ಲ. ಎಲ್ಲಿನೂ ಅಲ್ಲಿ ಹೋಗ್ತೊಂಬಂದೆ ಅಲ್ಲ. ಅವು ಎಲಿ ಬೇಕು ಮತ್ತೆ ಎಲಿ ಇದ್ದಿಲ್ಲ. ಬರ್ರಿ ನಾನು 1 ಕಿಲೋ ನೀನಾಗೆ ಇರು. ಮಾವಿನ ಹಣ್ಣನ್ನ ತಂದಿರುತ್ತೇನೆ. ನೀನಾಗೆ ಇರ್ತಾರೆ. ಎಲ್ಲರಿಗೂ ಅಪರೂಪ. ನಿನ್ನ ತರ ಯಾರು ಮಾಡಕ್ಕಾಗಲ್ಲ ಶರಮ್ಮ. ನೀನಾಗೆ ಇರು. ಮಾವಿನ ಹಣ್ಣು ನೋಡ್ರಿ ಎಲ್ಲಿವೆಲ್ಲ ಅಷ್ಟಕ್ಕ ಗೊತ್ತಿಲ್ರಿ. 100 ರೂಪಾಯಿಕ 1.5 ಕಿಲೋ ಅಂದ್ರೆ ಯಪ್ಪಂಗೆ ಮಾಡ್ಬೇಡ. ಎಲ್ಲ ತಲೆದ 1 ರೂಪಾಯಿ 50 ರೂಪಾಯಿ ಕಿಲೋ ತೊಗೊಂಬಂದಿನ್ರಿ. ಇನ್ ಮ್ಯಾಕ ಕಾರುಣಿ ಹೋಗಿಂದ ಕಟ್ ಮುಗಿಸಿ ನೋಡಂಗ್ಲಂತ್ರಿ ಹಣ್ಣಿಗಿನ್ ಮಳಿ ಬರೋದಕ್ಕ ಹಣ್ಣು ಭಾಳ ಕೆಡ್ತಾವ್ರಿ. 1 ನಂಬರ್. ಮಳೆ ಬಂದ್ರೆ ಬೆಳಿತಾವು. ಬೆಳೆಂಗಿಲ್ಲ ಅಪ್ಪಾಜಿ.
ಏನ್ ಮಾಡ್ತಾವು ಗಿಡ ಬೆಳಿತಾವು ಪಾನಿಪುರಿ ಎದ್ರಾಗ ಕರ್ಲಿ ಸಣ್ಣ ಕಡೆಗೆ ದೊಡ್ಡ ಕಡೆಗೆ ಇವು ಹಣ್ಣು ಹರ್ಕೊಂಡ್ ಬಂದಿರ್ತಾರಲ್ಲ ಕೆಡ್ತಾವು ಅಕ್ಕಿ ಕಂಡಪಟ್ಟಿ ಎಣ್ಣೆ ಅದಾಗ ಹಾಕಿರ್ತಾರ ಎದ್ರಾಗ ದೊಡ್ಡದ್ರಾಗ ಸಣ್ಣದ್ರಾಗ ಭಾಳ ತಗುತ್ತೆ ಅದ್ರಾಗ ಹಾಕ್ಬಿಡ ಎಣ್ಣಿನ ಮತ್ತೆ ಹಾಕ್ಬೇಡ ಎಣ್ಣಿನಿ ಅದ್ರಾಗ ಆಯ್ತು ನೋಡ್ರಿ ಇದ್ರಾಗ ಏನೈತಿ ಬರ್ ಚಾಪುಡಿ ಒಂದು ಪ್ಲೇಟ್ ತುಂಬೋಗಮ್ಮ ಏನು ಬಜ್ಜಿ ಈಗ್ಲಣ್ಣವ ಆ 50 ನೀವು ಹೇಳಿದ 30 ಉಪ್ಪರವಿ ಎಷ್ಟು ರೂಪಾಯಿ ಅಮ್ಮ ನೀರು ಅವು ನೀರ್ಲಣ್ಣ ಹ್ಞೂ ಸತ್ಯಾಗಿ ಇಟ್ಕೊಂಡ್ ಹಿಂಗಾಗದೆ ಮಾಡ್ತಾವೆ ನೀರ್ಲಣ್ಣು ನೋಡಾಕ ಕಳ ಇಲ್ರಿ ತಿನ್ನಾಕ ರುಚಿ ಅಂತಾರಿ ಇಷ್ಟ ದಿನ 50 ರೂಪಾಯಿ ಪಾವ್ ಕಿಲೋ ಕೊಟ್ಟಾರ ಈಗ 40 ರೂಪಾಯಿ ಪಾವ್ ಕಿಲೋ ಕೊಟ್ರ ಏಸದ ಎಣಿಸ್ತೀನಿ 4 8 12 13 14 15 16 20 ಅಲ್ಲೊಂದಿಷ್ಟು ಅದ 20 ಹಣ್ಣು ಬಂದಾವ ನೋಡ್ರಿ 20 ಹಣ್ಣು ಬಂದಾವ್ರಿ 40 ರೂಪಾಯಿ ಅಲ್ಲ ಅವ್ನ ಕೈಯಾಗ ನಾನ ತಿನ್ನಾಕ ತಗೊಂಡೆ ಅಮ್ಮ ಬೇಡ ಬೇಡ ಅಂದ ನೀವು ಅನ್ಕೊತೀವಿ ನೋಡ್ರಿ ಆಯ್ತು ನೋಡ್ರಿ ಶಾಂತಿ ಸವಿತಾ ರೊಕ್ಕಾರ ಅಂತೇಳಿ ಸಿಂಪಲ್ ಇಟ್ಟು ಮಾಡ್ಕೊಂಡಿದ್ವಿ ನನಗೆ ಬೇಕಾಗಿತ್ತು ಬಟಾಟಿ ಬೇಕಾಗಿತ್ತು ಬಟಾಟಿ ತಂದಿಲ್ಲ ಅದೊಂದ ಟೆನ್ಷನ್ ಪಾನಿಪುರಿ ಎಂಜಾಯ್ ರೈಟ್ ಅನ್ನೋದು ನೋಡ್ರಿ ಟಿ ವಿ ಹಚ್ಕೋತ ಪಾನಿಪುರಿ ತಿನ್ನತ್ತಿದ್ದಿ ಸ್ನ್ಯಾಕ್ಸ್ ಟೈಮ್ ಒಂದು ಟ್ರಿಪ್ ಆಗೈತ್ರಿ ಈಗ ಸೆಕೆಂಡ್ ರೌಂಡ್ ಎಲ್ಲರೂ ತಿನ್ನೋದ್ರಾಗ ಬಿಜಿ ಅದ ತಿನ್ನೋದ್ರಾಗ ಬಿಜಿ ಇದ್ರಾಗ ಅದ್ರಾಗ ಎರಡರ ತೊಗೊಂಡೆ ಸರಮ್ಮ ಇದ ಟೇಸ್ಟ್ ಅನ್ಸುತ್ತೆ ಬಟಾಟಿಕಿನ ಅದಲ್ಲೇ ಸರಮ್ಮ ಹಿಂಗೆ ಬಟಾಟಿ ಬೇಕು ಹಾಂ ಚಲ್ತಿ ಮಾತಾ ಚಲ್ಲಿದಿ ಗಜ್ಜ ಹಾಕ್ತೀನಿ ನೋಡ ಹೇಳ್ತೀನಿ ಬರೋದಲ್ಲ ಟಿ ವಿ ನೋಡ್ಕೋತ ಅವ್ರು ಒಳಗೆ ಕೂತಾರೆ ನೋಡ್ರಿ ನಾ ಇಲ್ಲೇ ಗಾಳಿ ಕಟ್ಟಿ ಮ್ಯಾಗ ಆರಾಮ್ಸಿರಿ ಕೂತೀನಿ ತಣ್ಣಗೆ ಗಾಳಿ ಬಿಟ್ಟೈತಿ ನೀರು ಬಂದ ಅದ್ರಾಗ ಇವತ್ತ ಕಟ್ಟಿ ಪಟ್ಟಿ ಎಲ್ಲ ಸ್ವಚ್ಛಗೆ ತೊಳೆದು ಮನೆ ಎಲ್ಲ ಒಂಥರ ಖುಷಿ ರೀ ನೀರು ಬಂದಿನ ಎಲ್ಲ ನೀಟಾಗಿ ತೊಳೆದು ಮಾಡಿ ಹಾಕಿರ್ತೀವಲ್ಲ ಮನೆಗಿನ ಒರೆಸಿರ್ತೀವಿ ಒಂಥರ ಪ್ರಶಾಂತ ನೆಮ್ಮದಿ ಮನೆ ನೀರಿದ್ರೆ ಅದೊಂದು ಖುಷಿನೇ ಬೇರೆ ನೋಡಿರಿ ಫ್ರೆಂಡ್ಸ್ ನೀರು ಇರ್ಲಿಕ್ಕಂದ್ರೆ ಅದೊಂದು ಬೇಜಾರೇ ಬೇರೆ ಆಗ್ಬಿಡ್ತೈತಿ ಸೊ ಈ ಥರ ಡಿಸೈನು ಕೂಡ ಅವೈಲೇಬಲ್ ಇದ್ದಾವೆ ಯಾರಿಗೆ ಬೇಕಾ ಬುಕ್ಕಿಂಗ್ ಮಾಡ್ಕೋರಿ ಸೊ ತುಂಬ ಲಿಮಿಟೆಡ್ ಸ್ಟಾಕಲ್ಲಿ ಇರುವಂಥದ್ದು ಈ ಸೀರೆನೂ ಕೂಡ ಸಖತ್ತಾಗೈತಿ ರೇಟೂ ಕೂಡ ಕಡಿಮೆ ಐತಿ ಇದು ಕೂಡ ಬ್ರೈಡಲ್ ಸ್ಯಾರಿ ಸೂಪರ್ ಐತಿ ಕಡೆಯಲ್ಲ ಟಿಶ್ಯೂ ಶಿಲ್ಕ ಸೊ ಇದು ಕೂಡ ಕಡಿಮೆ ರೇಟಲ್ಲೇ ಐತಿ ಸೀರೆನೂ ಕೂಡ ಒಂದೇ ನಮೂನಿ ಕಾಣಿಸ್ತವ್ರಿ ಬಟ್ ರೇಟ್ ಬೇರೆ ಬೇರೆ ಇರ್ತಾವೆ ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬೇಡ್ರಿ ಈ ಸೀರೆಗಳಂತೂ ಫುಲ್ ಬೆಣ್ಣೆ ಮುಟ್ಟಿದಂಗೆ ಆಗ್ತಾವೆ ಅಷ್ಟೊಂದು ಸಾಫ್ಟ್ ಇದಾವೆ ಖಂಡಿತ ಮನೆಗೆ ಬಂದಮೇಲೆ ಖುಷಿ ಪಡ್ತೀರಾ ಇದು ಕೂಡ ಬ್ರೈಡಲ್ ಒಳಗೆ ಒಂದೇ ಒಂದು ಕಲೆಕ್ಷನ್ ಅವೈಲೇಬಲ್ ಐತಿ ಯಾರಿಗೆ ಬೇಕು ಬುಕಿಂಗ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ